ಒಂದಕ್ಕೊಂದು ಅದೆಷ್ಟ್ ಚೆನ್ನಾಗಿ ಇದ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಈ ಚಿಕ್ಕ ಮಕ್ಳಿದ್ದಾಗ ನಾವು ಅ, ಆ, ಇ ಎಲ್ಲ ಕಲಿತಿದ್ವಲ್ಲ. ಸೊ ಹಾ. ಈ ಕಾಗುಣಿತ, ಮಗ್ಗಿ ಈ ತರ ಎಲ್ಲಾನು ಒಂದಕ್ಕೊಂದು ಒಂದಾದ್ಮೇಲೆ ಒಂದು ಫಸ್ಟ್ ಇದ್ ಕಲೀಲಿ, ಸ್ಟೆಪ್ ಬೈ ಸ್ಟೆಪ್ ಇದಾದ್ಮೇಲೆ. ಸೊ ಆತರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ಥ್ಯಾಂಕ್ ಯು ಅಂಡ್ ಸೋ ಮಚ್. ಇಷ್ಟೆಲ್ಲಾ ಸಾಧನೆ ಮಾಡಿರುವಂತವ್ರು ಮೊನ್ನೆ ನಾನು ನಿಮ್ದೊಂದು ವಿಡಿಯೋನ ನೋಡಿದೆ ನಿಮ್ಮ ಸ್ಟೇಟಸ್ ಅಲ್ಲಿ. ಆ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಸಹ ನೀವು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಸಗಣಿಯನ್ನ ಎತ್ತಿ ನಿಮ್ಮ ಕೆಲಸವನ್ನ ನೀವೇ ಮಾಡ್ತಿದ್ರಿ. ಸೊ ಅದ್ರ ಬಗ್ಗೆ ಸ್ಟೇಟಸ್ ಅಲ್ಲೂ ಕೂಡ ಹಾಕೊಂಡಿದ್ರಿ, ಅತ್ತೆ ಮಾವಂದಿರ ಒಂದು ಊರ ಮನೆಯಲ್ಲಿ ನನ್ನ ಹಾ, ಕೆಲಸ ಅಂತ. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ರೈತರ ಕುಟುಂಬದವರು. ಹ್ಮ್. ಚಂದ್ರಾಯಪಟ್ಟಣದ ಹತ್ರ ಹಳ್ಳಿ, ಹ್ಮ್. ಹೆಬ್ಬಳಲು ಅಂತ ನಮ್ಮ ತಂದೆಯವರ ಊರು. ಹ್ಮ್. ನಮ್ಮ ತಾಯಿಯವರದು ಸಾತನಹಳ್ಳಿ ಅಂತ ಹೇಳಿ. ಸೊ ನಮಗೆ ರಜಾ ಬಂದ ತಕ್ಷಣ ಬೇಸಿಗೆ ರಜದಲ್ಲಿ 3 ತಿಂಗಳು ಪೂರ್ತಿ ನಾವು ಹಳ್ಳಿನಲ್ಲೇ ಇರ್ತಾ ಇದ್ವಿ. ಓಕೆ. ಹಳ್ಳಿ ಜೀವನನೇ. ಬಾವಿಲಿ ನೀರ್ ಸೇತ್ಕೊಂಡ್ ಬರೋದು, ಕೊಡೋದು. ಈಗ ನೀವು ನೆಂಟ್ರ ಮನೆಗೆ ಒಂದಿನ 2 ದಿನ ಹೋದ್ರೆ ನಿಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಕೂತ್ಕೊಂಡು ತಿನ್ಕೊಂಡು ಬರ್ಬೋದು. ಬಟ್ ನೀವು ತಿಂಗಳನ್ಗಟ್ಲೆ ಅಲ್ಲಿ ಇದ್ದಾಗ ನಮ್ಮ ತಂದೆಯವರ ಅವಾಗ ಒಂದು ಆಲೋಚನೆ ಏನಿತ್ತು ಅಂತಂದ್ರೆ, ಇವ್ರು ಹಳ್ಳಿಗೆ ಹೋಗ್ಲಿಲ್ಲ ಅಂತಂದ್ರೆ ಆ ಹಳ್ಳಿ ಜೀವನನ, ಆಮೇಲೆ ನಮ್ಮ ಬೇರೆ ಏನಿದೆ, ನಮ್ಮ ರೈತರ ಕುಟುಂಬ ಏನಿದೆ, ಅದು ಮರ್ತು ಬಿಡ್ತಾರೆ ಅನ್ನೋದು ನಮ್ಮ ತಂದೆಗಿತ್ತು. ಆಮೇಲೆ ಒಂದ್ಸಲ ಕಾಲೇಜ್ಗೆ ಹೋದ್ರೆ ಈ ಮಕ್ಕಳು ಅವ್ರು ಬಿಸಿ ಆಗ್ಬಿಡ್ತಾರೆ, ಅವ್ರದೇ ಒಂದ್ ಇದ್ರಲ್ಲಿ ಹೊಟ್ಟೋಗ್ತಾರೆ ಅಂತ ಹೇಳಿ ನಾವು ಮಿಡ್ಲ್ ಸ್ಕೂಲ್ ಅಲ್ಲಿ ಇರುವಾಗ, ಚಿಕ್ಕ ವಯಸ್ಸಿನವ್ರು ಇರುವಾಗ ಆದಷ್ಟು ನಮ್ಮನ್ನ ಬೇಸಿಗೆ ಪೂರ್ತಿ ಹಳ್ಳಿಗೆ ಕಳಿಸ್ಬಿಡೋರು. ಹಾಗಾಗಿ ಹಳ್ಳಿ ಜೀವನವನ್ನ ಬಹಳ ಹತ್ರದಿಂದ ನೋಡಿದ್ವಿ. ಬಿಂದಿಗೆಯಿಂದ ನೀರ್ ತಗೊಂಡ್ ಬರೋದು, ಸೇತ್ಕೊಂಡ್ ಬರೋದು, ಹಾಕೋದು, ಹೊಲಕ್ ಹೋಗೋದು, ಗದ್ದೆಗೆ ಹೋಗೋದು, ಸಗಣಿ ಕಸ ಬಾಚಾಕೋದು, ಎಲ್ಲಾವುದನ್ನು ನಾವು ಮಾಡ್ತಾ ಇದ್ವಿ ಅವಾಗ. ಒಲೆ ಮುಂದೆ ರೊಟ್ಟಿ ಮಾಡೋದು. ಹಾಗಾಗಿ ಅದೇನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲಿ ನೀವು ಕಲ್ತಿದ್ ಯಾವ್ದು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅದಕ್ಕೆ ನಾವ್ ಹೇಳೋದು, ಅದು ಫೌಂಡೇಶನ್ ನಮ್ಗೆ ಅದಾಗಿರತ್ತೆ. ನನ್ನ ಕನ್ನಡ ಇವತ್ತಿನ ದಿನ ಬದಲಾಗ್ಲಿಲ್ಲ. ನಾನು 18 ವರ್ಷ ನಾನು ಅಮೆರಿಕಾದಲ್ಲಿ ಇದ್ದು ಬಂದ್ರೂ ಕೂಡ ನನ್ನ ಕನ್ನಡ ಬದಲಾಗ್ಲಿಲ್ಲ ಅಂತ ಅಂದ್ರೆ ಇದೇ ಕಾರಣ. ಹಾಗೆ ನಮ್ಮ ಒಂದು ಫೌಂಡೇಶನ್ ಏನಿದೆ ಅದು ಬಹಳ ಮುಖ್ಯ ಆಗತ್ತೆ. ಅದು ಇವತ್ತಿಗೂ ನಂಗೆ ಕಳೆದೋಗಿಲ್ಲ. ಇವಾಗ್ಲೂ ನಾನು ಹಳ್ಳಿಗೆ ಹೋದ್ರೆ ಹಳ್ಳಿ ಜೀವನಕ್ಕೆ ಒಗ್ಬಿಡ್ತೀನಿ ಇಮ್ಮಿಡಿಯೇಟ್ಲಿ. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ, ನಿಮ್ ಜೊತೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನಾನು ಹಳ್ಳಿಗೆ ಹೋದ್ರೆ ನಾನು ಹಳ್ಳಿ ಭಾಷೆನೆ ಮಾತಾಡೋದು. ನಮ್ಮ ಅತ್ತೆ ಮಾವ, ಸೋದರ ಮಾವ, ಸೋದರತ್ತೆ, ನನ್ನ ಕಸಿನ್ಗಳು ಎಲ್ಲರ ಜೊತೆ ನಾನು ಅವ್ರ ಭಾಷೆನಲ್ಲೇ ಮಾತಾಡೋದು. ಈ ರೀತಿಯಾಗಿ ಒಂದು ಪಾಲಿಶ್ಡ್ ಕನ್ನಡ ಏನಿದೆ ಇದು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಅಲ್ಲಿಯ ವಾತಾವರಣಕ್ಕೆ ಅದ್ ಸರಿ ಬರಲ್ಲ. ಅವ್ರಿಗೂ ಏನೋ ಒಂಥರ ಪಾಪ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ. ಇವ್ ಚಿಕ್ಕ ವಯಸ್ಸಿಂದ ನಮ್ ಜೊತೆನೆ ಇದ್ದವಳು, ನಮ್ಮ ಹಾಗೆ ಇದ್ದವಳು ಇವಾಗ ಭಾಷೆ ಬದಲಾಗಿದೆ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹಳ್ಳಿ ಭಾಷೆನಲ್ಲೇ ಮಾತಾಡೋದು. ನಂಗೆ ಎಷ್ಟೊಂದ್ ಜನ ಈ ರೀತಿ ನನ್ ಕಾಲೆಳೆದವರು ಇದಾರೆ, ನನ್ನ ಚಿಕ್ಕಮ್ಮನ ಮಕ್ಳು. ಸತ್ಯ ಹೇಳು, ನೀನು 18 ವರ್ಷ ಅಮೆರಿಕಾದಲ್ಲಿ ಇದ್ಯೋ ಅಥವಾ ಇಲ್ಲೇ ಎಲ್ಲೋ ಪಕ್ಕದ ಹಳ್ಳಿನಲ್ಲಿ ಇದ್ ಬಂದಿದ್ಯಾ, ನಿಜ ಹೇಳು ಅಂತ. ಸೊ ಅಷ್ಟ್ರ ಮಟ್ಟಿಗೆ ನಾನು ಯಾವ್ದು ರೀತಿಯಾದಂತ ಬದಲಾವಣೆಗಳನ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ಇವಾಗ ಹೋದ್ರು ನಂಗೆ ಅದೆಲ್ಲ ಲೀಲಾಜಾಲವಾಗಿ ಬರುತ್ತೆ ಕೆಲಸಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.